ರೈಟ್, ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕರಡಿ ಸಂಗಣ್ಣವರು ಕೂಡ ನಮ್ಮ ಜೊತೆನೇ ಇದ್ದಾರೆ. ಇನ್ನು ಕೂಡ ಸಂಗಣ್ಣವರೇ, ತಾವು ಆಪರೇಷನ್ ಕಮಲಕ್ಕೆ ಒಳಗಾದ್ರಿ, ಬಿ ಜೆ ಪಿಗೆ ಹೋದ್ರಿ, ಗೆದ್ರಿ, ತಮ್ಮ ಕ್ಷೇತ್ರಕ್ಕೂ ಒಳ್ಳೆಯದಾಯಿತು, ತಾವು ಕೂಡ ಗೆದ್ರಿ, ಇಟ್ಸ್ ಓಕೆ ಫೈನ್. ಆದರೆ ತಮ್ಮ ರೀತಿಯೇ ಅನೇಕ ಶಾಸಕರುಗಳು, ತಮ್ಮ ಗೆಳೆಯರು, ಇಲ್ಲೋ ಶಿವಲಿಂಗೇಗೌಡರು ಕೂಡ ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲೇ, ತಮ್ಮ ಗೆಳೆಯರು ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಅನೇಕ ಶಾಸಕರುಗಳು ಈಗಲೂ ಕೂಡ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ, ನಮಗೆ ತಾರತಮ್ಯ ಮಾಡಲಾಗ್ತಾ ಇದೆ ಅನ್ನುವ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಲೇ ಇದ್ದಾರೆ. ಶಿವಲಿಂಗೇಗೌಡರು ಕೂಡ ಈಗ ಹೇಳ್ಕೊಂಡ್ರು ಅವ್ರ ಕಷ್ಟನ. ಆ ಎಲ್ಲ ತಮ್ಮ ಗೆಳೆಯರಿಗೆ, ಶಾಸಕರುಗಳಿಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ? ಬಿ ಜೆ ಪಿ ಬನ್ನಿ ಅಂತ. ಇಲ್ಲ, ಅವರು ಶಿವಲಿಂಗೇಗೌಡರು ಅವ್ರ ಸ್ನೇಹಿತರು, ಅವ್ರ ಬಗ್ಗೆ ನನಗೆ ಅತ್ಯಂತ ಅಪಾರ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಾನು. ಆದರೆ ಅವ್ರಿಗೆ ಹೇಳ್ತಕ್ಕಂಥದ್ದೇನೆಂದರೆ, ಯಾವುದೇ ಒಂದು ಪಕ್ಷ ಇವತ್ತು ಶಾಸಕರಿಗೆ ಕ್ಷೇತ್ರಕ್ಕೆ ಅಭಿವೃದ್ಧಿ ಕುಂಠಿತ ಆದಾಗ ಆ ಒಂದು ಪಕ್ಷದ ನಾಯಕರು ಸ್ಥಳೀಯ ಸಮಸ್ಯೆಗಳನ್ನು ಎತ್ಕೊಂಡು ಹೋರಾಟವನ್ನು ಮಾಡಿದಾಗ ಆಡಳಿತ ಪಕ್ಷಕ್ಕೆ ಚುರುಕು ಮುಟ್ಟಿಸ್ತಕ್ಕಂಥ ಕೆಲಸ ಆದರೆ ಸ್ವಲ್ಪ ಬ್ಯಾಲೆನ್ಸಿಗೆ ಬರ್ತದೆ ಅನ್ನೋದನ್ನ ನನ್ನ ಅಭಿಪ್ರಾಯ. ಅಲ್ಲ, ತಾವೀಗ ಬಿ ಜೆ ಪಿಗೆ ಹೋದ್ರಿ, ಗೆದ್ರಿ, ತಮ್ಮ ಕೆಲಸಗಳೆಲ್ಲ ಆಯಿತು ತಮ್ಮ ಕ್ಷೇತ್ರದ್ದು. ನಿಮ್ಮ ರೀತಿಯೇ ವಿರೋಧ ಪಕ್ಷದಲ್ಲಿರೋ ಅನೇಕ ಶಾಸಕರುಗಳು ಕಷ್ಟದಲ್ಲಿದ್ದಾರೆ, ಅವ್ರದ್ದು ಅಭಿವೃದ್ಧಿ ಆಗಿಲ್ಲ, ಅವರೆಲ್ಲ ಏನು ಮಾಡಬೇಕು, ಅವ್ರಿಗೆ ಏನು ಸಲಹೆ ಕೊಡ್ತೀರಿ ಅಂತ ಕೇಳ್ತಾ ಇದ್ದೀನಿ. ಸಲಹೆ ಏನಿಲ್ಲ ಸರ್, ನಂದು ಆ ಪಕ್ಷದ ನಾಯಕರುಗಳು ರಾಜ್ಯದ ಸಮಸ್ಯೆಗಳಿರ್ಬೋದು, ಆಯಾ ಜಿಲ್ಲೆಗಳ ಸಮಸ್ಯೆ ಇರ್ಬೋದು, ಆ ಸಮಸ್ಯೆಗಳನ್ನು ಎತ್ಕೊಂಡು ಹೋರಾಟಕ್ಕೆ ಇಳಿಬೇಕು. ಅವರು ಹೋರಾಟಕ್ಕೆ ಇಳಿದ್ರೆ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಅವರಿಗೂ ಕೂಡ ಅಭಿವೃದ್ಧಿ ಒಂದು ನೆರವನ್ನು ಒದಗಿಸ್ತಕ್ಕಂಥ ಕೆಲಸ ಆಗ್ತದೆ. ತಾವು ಕೂಡ ತಮ್ಮ ಪಕ್ಷದಲ್ಲಿ ಹೇಳಿದ್ರೆ ತಮ್ಮ ನಾಯಕರುಗಳಿಗೆ, ಅದನ್ನು ಮಾಡಲಿಲ್ವ ಅವರು? ಅದು ನಾನೆಲ್ಲ ಹೋರಾಟಗಳನ್ನು ಮಾಡಿದ್ದೀನಿ. ನಾನು ಹೊರಗಡೆನೂ ಮಾಡಿದ್ದೇನೆ, ವಿಧಾನಸೌಧದ ಒಳಗಡೆ ಕೂಡ ಮಾಡಿದ್ದೇನೆ. ಆ ಹೋರಾಟಗಳನ್ನು ಯಾವುದೇ ಒಂದು ಪಕ್ಷ ಇವತ್ತು ಒಬ್ಬ ಕ್ಷೇತ್ರದ ಅಭಿವೃದ್ಧಿ ಕುಂಠಿತ ಆದಾಗ ಶಾಸಕ ಆ ಒಂದು ಪಕ್ಷದ ನಾಯಕರಿಗೆ ಮತ್ತು ಪಕ್ಷದಲ್ಲಿರ್ತಕ್ಕಂಥ ಹಿರಿಯರಿಗೆ ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಆ ನಾಯಕರು ಮುಂಚೂಣಿಯಲ್ಲಿ ನಿಂತುಕೊಂಡು ಆ ಹೋರಾಟಗಳನ್ನು ಮಾಡಿದರೆ ಈ ಥರ ಒಂದು ಏನು ತಾರತಮ್ಯ ಆಗಲಿಕ್ಕೆ ಅದು ಇವತ್ತು ಕಡಿಮೆ ಆಗ್ತದೆ, ತಾರತಮ್ಯ ಹೆಚ್ಚಿನ ಪ್ರಮಾಣದಲ್ಲಿ ಆಗಲ್ಲ ನಮ್ಮ ಹತ್ರ. ಓಕೆ, ಅದು ಬಿಡಿ. ಅದು ಬಿಟ್ಟರು ಕೂಡ ಈಗ ಕೊನೆಯದಾಗಿ ತಾವು JDS ಪಕ್ಷ ಬಿಟ್ಟು BJPಗೆ ಹೋಗೋದಕ್ಕೆ ಈ ಅಭಿವೃದ್ಧಿ ಕಾರಣಗಳು, ಸುಮಾರು ಕಾರಣಗಳು ಕೊಟ್ಟರು. ಅದೆಲ್ಲ ಹೊರತುಪಡಿಸಿ ಒಂದು ಬಲವಾದ ಕಾರಣ ಯಾವುದಾದ್ರೂ ಕೊಡ್ಬೋದಾ? ಈಗ ಹೇಳಿದ್ದೆಲ್ಲ ಬಿಟ್ಟು ಮತ್ತೆ ಏನು ಕಾರಣ ಅಂತ? ಬಲವಾದ ಕಾರಣ ಹೇಳಿದ್ನಲ್ಲ, ಅಭಿವೃದ್ಧಿ ವಿಚಾರದಲ್ಲಿ ಒಂದು ರಸ್ತೆ ಸುಮಾರು ನಮ್ದು ಅದೆಲ್ಲ ಓಕೆ, ಅದೆಲ್ಲ ಅಕ್ಸೆಪ್ಟೆಡ್. ನೀವು ಅಭಿವೃದ್ಧಿಗೋಸ್ಕರ ಬಿಟ್ಟು ಹೋದ್ರಿ, ಎಲ್ಲ ಹೋಯ್ತು. ಅದನ್ನೆಲ್ಲ ಬಿಟ್ಟು ಬೇರೆ ಏನಾದ್ರೂ ನಾಯಕತ್ವದ ವಿಚಾರದಲ್ಲಿ ಅಥವಾ ಅದನ್ನು ಹೊರತುಪಡಿಸಿದ ಬಲವಾದ ಕಾರಣ ಏನಾದ್ರೂ ಇತ್ತಾ? ಅದಕ್ಕೆ ಪೂರಕವಾಗಿ ಕೇಳ್ರಿ. ಅಲ್ಲ ಪೂರಕವಾಗಿ ಆ ವಿಚಾರ ಹೇಳಬೇಕಾಗುತ್ತೆ ತಮಗೆ. ಬಟ್ ನನ್ನ ಬಲವಾದ ಕಾರಣ ಒಂದು ಮುಂಡ್ರಿಗಿ ಮತ್ತು ಕೊಪ್ಪಳ ರಸ್ತೆ ಏನಿದೆಯಲ್ಲ, ಆ ರಸ್ತೆ ಸಂಪೂರ್ಣ ಚಕ್ಕಡಿಗಳು ಮತ್ತು ಯಾವುದೇ ಒಂದು ಬೈಸಿಕಲ್ ಅಥವಾ ಮೋಟರ್ ಬೈಕ್ ಕೂಡ ಹೋಗದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ರೈಟ್. ನನಗೆ ಬೇರೆ ಕ್ಷೇತ್ರದ ಒಬ್ಬ ಅನ್ನೋನ್ ಪರ್ಸನ್ ಫೋನ್ ಮಾಡಿ, ಕೊಪ್ಪಳ ಕ್ಷೇತ್ರದ ಶಾಸಕರು ಕರಡಿ ಸಂಗಣ್ಣವ್ರು ನೀವೇ ಅಂತ ಕೇಳಿದ್ರು. ಅವಾಗ ಹೌದು ನಾನೇ ಅಂತ ಹೇಳಿದಾಗ, ಒಬ್ಬ ಶಾಸಕನಾಗಿರ್ಲಿಕ್ಕೆ ನೀವು ಯೋಗ್ಯರಲ್ಲ, ಮೊದಲು ರಾಜೀನಾಮೆ ಬಿಸಾಕ್ರಿ, ಆ ರಸ್ತೆಯಲ್ಲಿ ಯಾರಾದರೂ ಓಡಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಪ್ರಶ್ನೆ ಕೂಡ ನನಗೆ ಕೇಳಿದ್ರು. ಅದು ಒಂದು ಬಲವಾದ ಒಂದು ಕಾರಣ ನಾನು ರಾಜೀನಾಮೆ ಕೊಡ್ಲಿಕ್ಕೆ ಅನ್ನೋದನ್ನು ಕೂಡ ಹೇಳಿಕ್ ಬಯಸ್ತೀನಿ. ಓಕೆ, ಅದು ರಾಜೀನಾಮೆ ಕೊಟ್ಟಿಗೆ ಬಲವಾದ ಕಾರಣ ಅದಾಗಿರ್ಬೋದು. BJP ಸೇರಕ್ಕೆ ಏನು ಕಾರಣ? ತಾವು ರಾಜೀನಾಮೆ ಕೊಟ್ಬಿಟ್ಟು ಹಾಗೆ ಇದ್ದಿದ್ರೆ ಇಟ್ಸ್ ಓಕೆ. ಸೇರೋದ್ರ ಜೊತೆಗೆ ಅಭಿವೃದ್ಧಿ, ಇವತ್ತು ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ಏನು ಇವತ್ತು ಆ ಒಂದು ಸಂಕಲ್ಪದ ಮೇಲೆ ನಾನು ಬಿಜೆಪಿ. ತಮ್ಮ ಸ್ನೇಹಿತರು ದಿವಾಕರ್ ಇದ್ದಾರೆ, ಅವ್ರು ಮಾತಾಡ್ತಾರೆ ನಿಮ್ಮ ಜೊತೆ. ಸಂಗಣ್ಣವರೇ, ಅಭಿನಂದನೆಗಳು. ಚುನಾವಣೆಯಲ್ಲಿ ಗೆದ್ದಿದ್ದಕ್ಕೆ ನೀವು 4 ಜನ ಮುಖ್ಯಮಂತ್ರಿಗಳು ನೋಡಿದ್ರಿ. 94ರಲ್ಲಿ ನೀವು ಛತ್ರಿ ಗುರುತಿಂದ ಪಕ್ಷೇತರರಾಗಿ ಗೆದ್ದ ಕಾಲದಿಂದ ದೇವೇಗೌಡರು, JH ಪಟೇಲ್ರು, SM ಕೃಷ್ಣ ಅವರು ಮತ್ತು ಮಾನ್ಯ ಶ್ರೀ ಯಡಿಯೂರಪ್ಪನವರು, ಈ 4 ಜನ ಮುಖ್ಯಮಂತ್ರಿಗಳು ನೋಡಿದಾಗ ಅಭಿವೃದ್ಧಿಯ ದೃಷ್ಟಿಯಿಂದ ನಿಮಗೆ ಯಾರ ಜೊತೆ ಅನುಭವ ಒಳ್ಳೇದಾಗಿ ಕಂಡಿದೆ? ಯಡಿಯೂರಪ್ಪನವ್ರ ಕೆಲಸ ಯಾರು ಮಾಡಲ್ಲ ಬಿಡ್ರಿ. ಅಲ್ಲ, ನಮ್ಮ ಸಂಗಣ್ಣ ಉತ್ತರ ಮಾಡ್ತಾರ್ರಿ. ಸಂಗಣ್ಣ ಒಂದು ಉತ್ತರ ಕೊಡ್ಲಿ. ಏನ್ರಿ ಮಾಡಿದ್ಯಾ? ಸಂಗಣ್ಣರಿ ಮೊದ್ಲು ಮಾಡ್ಕೊಟ್ಟಿದ್ರಿ ಕೆಲಸ ನೀವು? ಸಂಗಣ್ಣರಿ ಕೆಲಸ ಮಾಡ್ಕೊಟ್ಟದ್ದು ಅವರು, ರಾಜೀನಾಮೆ ಕೊಟ್ಟು ಅವ್ರ ಪಕ್ಷ ಸೇರಿದ್ಮೇಲೆ ಮಾಡ್ಕೊಟ್ಟದ್ದು. 4 ಜನದ್ದು ಹೇಳಕ್ ಬರ್ತೀರಿ ನೀವು ಇಲ್ಲಿ. ಅವ್ರೇನ್ ಹೇಳ್ತಾರ್ರಿ ಪಾಪ, ಅವ್ರನ್ನ ಯಾಕ್ರಿ ಇಕ್ಕಟ್ಟಿ ಸಿಗಾಕಿಸ್ತೀರಿ? ನೀವು 4 ಜನದ ಹೇಳಕ್, ನೀವು ಮಾಡ್ಕೊಟ್ಟು ಅವ್ರನ್ನ ರಾಜೀನಾಮೆ ಕೊಡಿಸಿ ಕರ್ಕೊಂಡಿದ್ರು ಸರಿ,
ಅವ್ರು ರಾಜೀನಾಮೆ ಕೊಟ್ಟು ಅವ್ರ ಪಕ್ಷ ಸೇರಿದ ಮೇಲೆ ನೀವು ಮಾಡ್ಕೊಟ್ಟಿರೋದು ಸಂಗಣ್ಣರಿಗೆ ಕೆಲಸವ ನೋಡಿ, ಮೊದಲು ಮಾಡ್ಕೊಟ್ಟಿದ್ರೆ ಮುಖ್ಯಮಂತ್ರಿ ನಾನು ಹೊಗಳ್ತಿದ್ದೆ. ಸೋಲನ್ನ ಒಪ್ಕೊಳ್ತಕ್ಕಂಥ ನೋಡ್ರಿ, ಯಾವ ಗೌರವ ನೀವು ಸೋಲಿಲ್ಲ, ಒಪ್ಕೊಳ್ರಿ ಏನಿಲ್ಲ. first. ಸಂಗಣ್ಣ ಉತ್ತರ ಹೇಳಿ ಬಿಡಿ. ನೀವು ಅಲ್ಲ, ಅವ್ರ ಉತ್ತರ ಹೇಳಿ, ನಿಮ್ಗೆ ತಾಳ್ಮೆ ಇಲ್ಲಲ್ಲ ಶಿವಲಿಂಗೇಗೌಡ್ರೆ. ತಾಳ್ಮೆ ಪ್ರಶ್ನೆ ಅಲ್ಲ. ಮತ್ತೆ ಅವ್ರು ಉತ್ತರ 4 ಜನ ಕೊಡ್ಲಿ, ಅವ್ರು- ಮಾಡ್ಲಿಲ್ಲ. ಹೌದು, ಅವ್ರು 4 ಜನ ಮಾಡ್ಲಿಲ್ಲ. ಇವ್ರೇನ್ ಮೊದ್ಲು ಮಾಡ್ಕೊಟ್ರ 3 ವರ್ಷ ಮಾಡಿದ್ದಾರೆ, ಅದಕ್ಕೋಸ್ಕರ ಅವ್ರು ಇಲ್ಲ, ಹೇಳಿದ್ದಾರೆ. ಇಲ್ಲ, ಹೇಳಿ ಸಂಗಣ್ಣರು ಹೇಳಿ. ಹೇಳಿ ಸಂಗಣ್ಣರು ಮೊದ್ಲು ಹೇಳ್ತಾರೆ. ಸೇರ್ಕೊಂಡು ಆದ್ಮೇಲೆ ಮಾಡ್ಕೊಟ್ಟಿದ್ದು. ತಾಳ್ಮೆಯಿಂದ ನನಗೆ ಕೇಳಿ. ಗೊತ್ತು. ಅಲ್ಲ, ನಿಮ್ಗೆಲ್ಲದು ನೀವೇನು ಸರ್ವಜ್ಞ ಅಲ್ಲ, ದಯವಿಟ್ಟು ಕೇಳಿ ಸರ್. ಸರ್ವಜ್ಞರಲ್ಲ. ಕೇಳಿ, ಅವ್ರು ಸಂಗಣ್ಣ ಉತ್ತರ ಕೊಡಿ. ಅವ್ರು ಸೇರ್ಕೊಂಡು ಆದ್ಮೇಲೆ ನಿಮ್ ಅವ್ರ ಸ್ನೇಹಿತರು ಅವ್ರು ಹೇಳಿದ್ರು ಸರ್, ನೀನ್ MLA ಅಂತ ಅಲ್ಲಲ್ಲ, ಕೇಳಿದ್ರು ಅಂತ. ನಿಮಗೆ ಅದಕ್ಕೋಸ್ಕರ ಉತ್ತರ ಕೊಡ್ಲಿ, ಅವ್ರ ಉತ್ತರ ಕೊಡ್ಲಿ, ಅವ್ರ ಉತ್ತರ Right, ನಿಮ್ಮ right. ಬಾಯಲ್ಲಿ ಬರೋದು ಬೇಡ. ಸಂಗಣ್ಣರ ಉತ್ತರ ನನಗೆ ಗೊತ್ತ್ರಿ. ಅಲ್ಲ, ನಾನು ಅಲ್ಲ, ಅಷ್ಟೇ ನಿಮ್ಗೆ ಹೇಳ್ತಾ ಗೊತ್ತು. ಇರೋದು. ರೈಟ್ ಶಂಕರ್ಜಿ ನಿಮ್ಮ ಲಾಸ್ಟ್ ಎಲ್ಲ ಆದ್ಮೇಲೆ ಸೇರ್ಕೊಂಡಿರೋದು. ಶಿವಲಿಂಗೇಗೌಡ್ರೆ, ದಿವಾಕರ್ ಅವರೇ, ಎಲ್ಲ ಮುಖ್ಯಮಂತ್ರಿಗಳದ್ದು ಒಬ್ಬೊಬ್ರದ್ದು ಒಂದೊಂದು ಕಾರ್ಯಶೈಲಿ ಇರ್ತದೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕರ್ನಾಟಕಕ್ಕೆ ಒಳ್ಳೆ ಕೆಲಸನೇ ಒಳ್ಳೆ ಕೆಲಸನೇ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅದು ದೇವೇಗೌಡರು ಇರ್ಬೋದು, ಕೃಷ್ಣ ಇರ್ಬೋದು, ಪಟೇಲ್ ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು. ಆದರೆ ಕರಡಿ ಸಂಗಣ್ಣ ಒಂದು ಸರ್ತಿ ಹೇಳಿದ ನಂತರ ನನಗೆ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೋಸ್ಕರನೇ ನಾನು ಅದನ್ನ ಮಾಡಲಿಕ್ಕೋಸ್ಕರನೇ BJPಗೆ ಹೋದೆ ಅಂತ ಹೇಳಿದ ನಂತರ ಮತ್ತೆ ಅವರು ಅದನ್ನ ಸಹಜವಾಗಿ BS ಯಡಿಯೂರಪ್ಪನವರು ಅಂತ ಹೇಳಲೇಬೇಕು. ಅವರ ಗೆಲುವಿನ ಸಂಪೂರ್ಣ ಅದರ ಕ್ರೆಡಿಟನ್ನೇ ಈಗ BS ಯಡಿಯೂರಪ್ಪನವರಿಗೆ ಮಾಜಿ ಮುಖ್ಯಮಂತ್ರಿಗೆ ಕೊಡ್ತಾ ಇರಬೇಕಾದ್ರೆ ಬೇರೆ ಉತ್ತರ ಅವರಿಂದ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಈಗ ತಾನೇ BJP ಶಾಸಕರಾಗಿ ಗೆದ್ದಿದ್ದಾರೆ, ನಾಳೆ ಮಂತ್ರಿಗಿಂತ್ರಿ ಆಗಿದ್ದಾರೆ, ಅವ್ರ ಅವಕಾಶಕ್ಕೆ ನಾವೇ ಹಾಕಲ್ಲ ಆ ದೃಷ್ಟಿಯಿಂದ. ಆದ್ರೆ ಇದನ್ನ ಒಂದು ದಿವಾಕರ್ ಹಮೀದ್ ಅವರೇ, ಇದನ್ನ ವ್ಯಕ್ತಿಗತವಾಗಿರ್ತಕ್ಕಂಥ ಗೆಲುವು ಸೋಲು, ಪಕ್ಷದ ಗೆಲುವು ಸೋಲುಗಿಂತ ಇಡೀ ಚುನಾವಣಾ ವ್ಯವಸ್ಥೆಯಲ್ಲಿ ಆಗಬೇಕಾಗಿರ್ತಕ್ಕಂಥ ಬದಲಾವಣೆ ಬಗ್ಗೆ ದೇಶದಲ್ಲಿ ಚರ್ಚೆ ಪ್ರಾರಂಭ ಆಗಿದೆ. ಆ ನಿಟ್ಟಿನಲ್ಲಿ ಇದನ್ನು ಮುಂದುವರಿಸಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ. ಇದು ಒಂದು ಆರೋಗ್ಯಕರ ರಾಜಕಾರಣಕ್ಕೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಳ್ಳೆಯದೇ. ಇವತ್ತು ದಿವಾಕರ್ಗೆ ಸಂತೋಷ ಆಗಿರ್ಬೋದು, ಅವ್ರ ಪಾರ್ಟಿ ಗೆದ್ದಿದೆ, 120, 121, 122 ಆಯಿತು, JDS ಸ್ಥಾನ ಕಳ್ಕೊಂಡಿದೆ, ಕಾಂಗ್ರೆಸ್ಸಿಗೆ ಗೆಲ್ಲಕ್ಕಾಗಲಿಲ್ಲ. ಸಹಜವಾಗಿ ಇನ್ನೊಬ್ಬರ ದುಃಖದಲ್ಲಿ ಒಬ್ಬರು ಸಂಭ್ರಮ ಪಡ್ತಕ್ಕಂಥದ್ದು ನಡೀತದೆ. ಆದರೆ ಇದರ ಎಲ್ಲದರಿಂದಾಗಿ ಇಡೀ ರಾಜಕೀಯ ವ್ಯವಸ್ಥೆಗೆ ಆಗ್ತಾ ಇರತಕ್ಕಂಥ ಹಾನಿಯ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ರೈಟ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಶಂಕರ್ಜಿ, ಶಿವಲಿಂಗೇಗೌಡ್ರೆ ಮತ್ತು ದಿವಾಕರ್. ಸಂಗಣ್ಣ ಅವರೇ, ತಮಗೂ ಕೂಡ ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಓಕೆ, 4 ಜನ ನಾಯಕರು ನಮ್ಮ ಜೊತೆ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ರು. ಒಟ್ಟಾರೆ ಈ ಚುನಾವಣೆಯ ಫಲಿತಾಂಶ ಮತ್ತು ಅದರ ಹಿಂದಿನ ಎಲ್ಲ ಬೆಳವಣಿಗೆಗಳು, ನಡೆಗಳು, ಮುಂದೆ ಆಗಬೇಕಾದ ವಿಚಾರಗಳ ಬಗ್ಗೆ ನಮ್ಮ ಮುಂದೆ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಇದು ಈ ಕ್ಷಣದ ವಿಶೇಷ ಕಾರ್ಯಕ್ರಮ ಕ್ಷಣದೊಂದಿಗೆ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.